ಈ ಜೇನುನೊಣಗಳು ಇದೆಯಲ್ವಾ, ಅವುಗಳು ಹ್ಯೂಮನ್ ಫೇಸಸ್ಸನ್ನು ಈಸಿಯಾಗಿ ರೆಕಗ್ನೈಸ್ ಮಾಡ್ತದೆ. ನಮ್ಮ ಥರನೇ ನಮ್ಮ ಪೂರ್ತಿ ಭೂಮಿಯ ಭೂಭಾಗಕ್ಕಿಂತಲೂ ದೊಡ್ಡದಾದ ಒಂದು ಸಮುದ್ರ ಅಂತ ಹೇಳಿ ಇದ್ದರೆ ಅದು ಪೆಸಿಫಿಕ್ ಸಮುದ್ರ ಅಂತಲೇ ಹೇಳಬಹುದು. ಈ ಆನೆಗಳಿದೆಯಲ್ವಾ, ಅವುಗಳು ಯಾವುದನ್ನು ಸುಲಭವಾಗಿ ಮರೆತು ಬಿಡುವುದಿಲ್ಲ. ಅವುಗಳ ಮೆದುಳಿನ ಶಕ್ತಿಯಂತೂ ಅದ್ಭುತವಾಗಿದೆ. ಈ ಜಿರಾಫೆಯ ಕುತ್ತಿಗೆಯಲ್ಲಿ ಇದೆಯಲ್ವಾ, ಮನುಷ್ಯರ ಥರಾನೇ 7 ಎಲುಬುಗಳು ಇರ್ತದೆ, ಸ್ವಲ್ಪ ದೊಡ್ಡದಾಗಿರ್ತದೆ ಅಂತಲೇ ಹೇಳಬಹುದು. ಸೂರ್ಯ ಎಷ್ಟು ದೊಡ್ಡದಿದ್ದಾನೆ ಅಂತ ಹೇಳಿದರೆ ಸುಮಾರು 13 ಲಕ್ಷ ಭೂಮಿಗಳನ್ನು ಒಟ್ಟು ಸೇರಿಸಿ ಒಂದು ಸೂರ್ಯನನ್ನು ಮಾಡಬಹುದು ಅಂತಲೇ ಹೇಳ್ಬೋದು. ಅಷ್ಟು ದೊಡ್ಡದಾಗಿದ್ದಾನೆ ಅವನು. ಈ ಗೂಬೆಗಳಿದೆಯಲ್ಲ, ತಮ್ಮ ತಲೆಯನ್ನು 270 ಡಿಗ್ರಿಯಷ್ಟು ತಿರುಗಿಸ್ಬೋದು. ಆಲ್ಮೋಸ್ಟ್ ಬ್ಯಾಕ್ ಸೈಡ್ವರೆಗೂ ನೋಡೋಕ್ಕೆ ಸಾಧ್ಯ ಇದೆ ಅದರಿಂದ. ನಮಗೆಲ್ಲರಿಗೂ ಗೊತ್ತೇ ಇರೋ ಹಾಗೆ ನಮ್ಮ ದೇಹದಲ್ಲಿ 60% ವಾಟರ್ ಇದೆ. ಪೆಂಗ್ವಿನ್ಗಳು ತಮ್ಮ ಸಂಗಾತಿಗೆ ಮದುವೆ ಪ್ರಪೋಸ್ ಮಾಡುವಾಗ ಮೃದುವಾದ ಕಲ್ಲನ್ನು ತಗೊಂಡು ಹೋಗಿ ಕೊಡ್ತದಂತೆ. ಅವುಗಳೇ ಏನಾದರೂ ಅದನ್ನು ಎಕ್ಸೆಪ್ಟ್ ಮಾಡಿದರೆ ಒಪ್ಪಿಗೆ ಕೊಟ್ಟಂತೆ ಅರ್ಥ. ಲೈಟ್ನಿಂಗ್ ಅಂದರೆ ಮಿಂಚು ಸೂರ್ಯನ ಮೇಲ್ಮೈಗಿಂತ 5 ಪಟ್ಟು ಹೆಚ್ಚು ಬಿಸಿಯಾಗಿರ್ತದೆ ಅಂತೆ. ನಾವು ಬೆಳಕಿನ ವೇಗದಲ್ಲಿ ಏನಾದರೂ ಚಲಿಸಿದರೆ 1 ಸೆಕೆಂಡಿಗೆ ಭೂಮಿಯನ್ನು 7.5 ಬಾರಿ ಸುತ್ತಾಕ್ಬೋದಂತೆ. ಹಾಗಾದರೆ ನೀವೇ ಯೋಚನೆ ಮಾಡಿ, ಬೆಳಕು ಎಷ್ಟು ವೇಗವಾಗಿದೆ.